ಕೋಮಲ್ ರವರ 4ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಅನ್ನ ಸಂತರ್ಪಣೆ ಮತ್ತು ಬಟ್ಟೆ ವಿತರಣೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತನ್ನ 14ನೇ ವಯಸ್ಸಿಗೆ ವಿಧಿವಶನಾದ ಬಾಲಕ ಕೋಮಲ್ ರವರ ನೆನಪಿಗಾಗಿ ರಾಜು ಮೂಲ್ಕರ್ ಗೆಳೆಯರ ಬಳಗದ ವತಿಯಿಂದ ಬಡ ಮಕ್ಕಳಿಗೆ ಅನ್ನ ಸಂತರ್ಪಣೆ ಮತ್ತು ಬಟ್ಟೆ ವಿತರಣೆ ಹಾಗೂ ಕಲಬುರಗಿ ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತು ಏನು ದಿವಂಗತ ಕೋಮಲ್ ನೂಲ್ಕರ್ ಅವರ 4ನೇ ಪುಣ್ಯಸ್ಮರಣೆಯ ನಿಮಿತ್ತ ಇವತ್ತು ರಾಜು ನೂಲ್ಕರ್ ಅವರ ಗೆಳೆಯರ ಬಳಗದ ವತಿಯಿಂದ ಏನು ನಿರ್ಗತಿಕರಿಗೆ ಬಡ ಮಕ್ಕಳಿಗೆ ಬಟ್ಟೆ ದಾನವನ್ನು ಮಾಡುವ ಮೂಲಕ ಪ್ರತಿ ವರ್ಷ ಕೂಡ ನಾವೇನದ ಇವತ್ತು ರಾಜು ನೂಲ್ಕರ್ ಅವರ ಗೆಳೆಯರ ಬಳಗದ ವತಿಯಿಂದ ಎಲ್ಲ ಬಡ ಮಕ್ಕಳಿಗೆ ಅಂದರೆ ಲೆಪ್ರಸಿ ಕಾಲನಿ ಮತ್ತು ಅನಾಥಾಶ್ರಮದಲ್ಲಿರುವಂಥ ಮಕ್ಕಳಿಗೆ ಒಂದು ಜೊತೆ ಬಟ್ಟೆಯನ್ನು ದಾನ ಮಾಡುವ ಮೂಲಕ ಮತ್ತು ಅದರ ಜೊತೆಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ದೀವಿ ಪ್ರತಿ ವರ್ಷ. ಇದು 4ನೇ ಪುಣ್ಯಸ್ಮರಣೆ ಇರೋದರಿಂದ ಇವತ್ತು ನಾವು ಸರ್ಕಾರಿ ಏನು ಜಿಲ್ಲಾ ಆಸ್ಪತ್ರೆ ಕಲಬುರಗಿ ಇದೆ, ಈ ಕಲಬುರಗಿಯಲ್ಲಿ ಏನು ಲಘು ಉಪಹಾರ ಅಂದರೆ ಇವತ್ತು ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಇವತ್ತು ಆ ದಿವಂಗತ ಕೋಮಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ರಾಜು ನೂಲ್ಕರ್ ಅವರ ಸ್ನೇಹಿತರ ಬಳಗದವರು ಇವತ್ತು ಒಂದು ದುಃಖಕರ ವಿಷಯವಾಗಿದ್ದು ಆ ದುಃಖವನ್ನು ಇವತ್ತು ಮರೆಯುವ ಸಲುವಾಗಿ ಎಲ್ಲ ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಮತ್ತು ಬಡ ಮಕ್ಕಳಿಗೆ ಬಟ್ಟೆ ದಾನ ಮಾಡುವ ಮೂಲಕ ಈ ಒಂದು ಪುಣ್ಯಸ್ಮರಣೆಯನ್ನು ನಾವು ಎಲ್ಲರೂ ಕೂಡ ನೆನೆಸ್ತಾ ಇದ್ದೀವಿ ಅಂಥೇಳಿ ಇವತ್ತು ಏನಂದರೆ ವಿಶೇಷ, ಎಲ್ಲರೂ ಕೂಡ ಇವತ್ತು ಬರ್ತ್ಡೇ ಮಾಡುವ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಾವು ಇವತ್ತು ಏನು ಒಂದು ದುಃಖದ ಸಂಗತಿ, ಇವತ್ತು ಒಬ್ಬ ಚಿಕ್ಕ ವಯಸ್ಸಿನಲ್ಲೇ 14ನೇ ವಯಸ್ಸಿನಲ್ಲೇ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಂಥ ಕೋಮಲ್ ಅವರ ಮನಸ್ಸಿಗೆ ಶಾಂತಿ ಆಗಬೇಕು. ನಾವು ಆ ಕಾರಣಕ್ಕಾಗಿ ಚಿಕ್ಕ ಮಕ್ಕಳು, ಅನಾಥ ಮಕ್ಕಳು ಮತ್ತು ನಿರ್ಗತಿಕ ಮಕ್ಕಳಿಗೆ ಊಟ ಮಾಡಿಸುವುದರ ಜೊತೆಗೆ ಅವರಿಗೆ ಒಂದು ಜೊತೆ ಬಟ್ಟೆಯನ್ನು ಕೊಡಿಸುವ ಮೂಲಕ ಇವತ್ತು ಏನು ಆ ದಂಪತಿಗಳು ಆ ಮಗುವನ್ನು ಕಳ್ಕೊಂಡಿದ್ದಾರೆ, ರಾಜು ನೂಲ್ಕರ್ ಅವರ ದಂಪತಿಗಳು, ಅವರಿಗೆ ಖುಷಿ ತರಲಿ ಅನ್ನುವ ಉದ್ದೇಶದಿಂದ, ಯಾಕಂದರೆ ಇವತ್ತು ಅವರ ಒಬ್ಬನೇ ಮಗ ಇದ್ದನು. ಆ ಕಾರಣಕ್ಕಾಗಿ ಬೇರೆ ಮಕ್ಕಳಲ್ಲೂ ಕೂಡ ಅವರ ಮಗನನ್ನು ನೋಡಲಿ ಮತ್ತು ಸಂತೋಷದಿಂದ ಆ ಕೋಮಲನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವ ಒಂದೇ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಇದು 4ನೇ ವರ್ಷದ ಏನು ಇವತ್ತು ನಾವು ಅವರ ಡೆತ್ ಆ್ಯನಿವರ್ಸರಿಯನ್ನು ಮಾಡ್ತಾಯಿದ್ದೀವಿ ಅಂಥೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.